ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಕಸ್ತೂರಿ ರಶ್ಮಿ ಚಾನೆಲ್ಗೆ ಸ್ವಾಗತ. ನಾನಿವತ್ತು ಒಂದು ಪುನುಗುಲು ರೆಸಿಪಿ ಅಂತ ಒಂದು ಸ್ನ್ಯಾಕ್ಸ್ ರೆಸಿಪಿ ಮಾಡ್ತಾ ಇದ್ದೇನೆ. ಇದು ಆಂಧ್ರದಲ್ಲಿ ತುಂಬಾ ಫೇಮಸ್ ಆದ ರೆಸಿಪಿ. ಇಡ್ಲಿ ಹಿಟ್ಟು ಬೆಳಿಗ್ಗೆದು ಉಳಿದಿದ್ರೆ ಇದನ್ನು ಸಂಜೆ ಟೀ ಕಾಫಿ ಜೊತೆ ಸ್ನ್ಯಾಕ್ಸ್ ರೀತಿಯಲ್ಲಿ ಮಾಡಿ ತಿನ್ಬೋದು. ಇದು ಆಂಧ್ರ ಹೋಟೆಲ್ಗಳಲ್ಲಿ ಅದೇ ಇಡ್ಲಿ ಉಳಿದಿದ್ರೆ ಅದನ್ನು ಸಂಜೆ ಟೀ ಕಾಫಿ ಜೊತೆ ಇದನ್ನು ಸ್ನ್ಯಾಕ್ಸ್ ರೀತಿಯಾಗಿ ಮಾಡಿಕೊಡ್ತಾರೆ. ಸಖತ್ ಟೇಸ್ಟಿಯಾಗಿರುತ್ತೆ ಈ ಸ್ನ್ಯಾಕ್ಸ್. ಬನ್ನಿ ಫ್ರೆಂಡ್ಸ್, ಈ ವಿಡಿಯೋವನ್ನು ಶುರು ಮಾಡುವ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರೋ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಡಿಸೆಂಬರ್ ಮಂತ್ ಆ್ಯಂಡಲ್ಲಿ ನನಗೆ 1,000 ಕಂಪ್ಲೀಟ್ ಸಬ್ಸ್ಕ್ರೈಬರ್ ಆಗಬೇಕು ಮತ್ತು 4,000 ವಾಚ್ ಅವರ್ ಕೂಡ ಆಗಬೇಕು. ಅದಕ್ಕೆ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ. ಇಡ್ಲಿ ಹಿಟ್ಟು ಹೆಚ್ಚಿಗೆ ಉಳಿದಿದ್ದರೆ ಸಂಜೆ ಸ್ನ್ಯಾಕ್ಸ್ಗೆ ಆಂಧ್ರ ಫೇಮಸ್ ರೆಸಿಪಿಯನ್ನು ತಯಾರಿಸಿ. ಸಖತ್ ರುಚಿಯಾಗಿರುತ್ತೆ ಈ ಸ್ನ್ಯಾಕ್ಸ್. ಆಂಧ್ರ ಹೋಟೆಲ್ಗಳಲ್ಲಿ ನೀವು ಈ ಸ್ನ್ಯಾಕ್ಸನ್ನು ಕೆಲವರು ತಿಂದಿರ್ಬೋದು, ಟೇಸ್ಟ್ ಮಾಡಿರ್ಬೋದು. ಬೆಳಿಗ್ಗೆ ಮಾಡಿದ ಇಡ್ಲಿ ಹಿಟ್ಟನ್ನು ಸ್ವಲ್ಪ ಉಳಿಸ್ಕೊಂಡು ಸಂಜೆಗೆ ಈ ರುಚಿಯಾದ ಸ್ನ್ಯಾಕ್ಸನ್ನು ಅಲ್ಲಿ ತಯಾರಿಸಿಕೊಡ್ತಾರೆ. ಚಳಿ ಬಿಸಿಲು ಮಳೆ ಇರಲಿ, ಸಂಜೆ ಈ ಸ್ನ್ಯಾಕ್ಸ್ ತಿಂದರೆ ಅದರ ಮಜವೇ ಬೇರೆ. ಬನ್ನಿ ಫ್ರೆಂಡ್ಸ್, ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡುವ. ನಾನಿಲ್ಲಿ ಉಳಿದಂಥ ಸ್ವಲ್ಪ ಇಡ್ಲಿ ಹಿಟ್ಟನ್ನು ಈಗ ಒಂದು ದೊಡ್ಡ ಬೌಲಿಗೆ ಹಾಕ್ತಾ ಇದ್ದೇನೆ. ಇಡ್ಲಿ ಹಿಟ್ಟು ಸ್ವಲ್ಪ ದಪ್ಪವಾಗಿದ್ದರೆ ಒಳ್ಳೆಯದಾಗುತ್ತೆ. ದಪ್ಪ ಹಿಟ್ಟಿದ್ರೆ ಒಳ್ಳೆ ಟೇಸ್ಟ್ ಆಗುತ್ತೆ. ಈಗ ಒಂದು 2 ಸ್ಪೂನ್ನಷ್ಟು ಮೈದಾ ಹಿಟ್ಟನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. 2 ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಈಗ 1 ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದೇನೆ. ಮೆಣಸು 2 ಮೆಣಸನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದೆ. ಮತ್ತು ಕರಿಬೇವಿನ ಎಲೆ ಸ್ವಲ್ಪ ಹಾಕ್ತಾ ಇದ್ದೇನೆ. ಈಗ 2 ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದೆ. ಸ್ವಲ್ಪ ಸೋಡಾ ಹುಡಿಯನ್ನು ಹಾಕ್ತಾ ಇದ್ದೇನೆ. ಈಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ಎಲ್ಲ ಸರಿಯಾಗಿ ಹೊಂದಿಕೊಳ್ಳುವ ಹಾಗೆ ನಾವು ಮಿಕ್ಸ್ ಮಾಡಬೇಕು. ಎಲ್ಲ ಮಿಕ್ಸ್ ಆದಮೇಲೆ ನಮಗೆ ದಪ್ಪವಾಗಿ ಕಂಡ್ರೆ ಅದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು. ಈಗ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೇನೆ. ಜಾಸ್ತಿ ಹಾಕೋದು ಬೇಡ, ತೆಳುವಾದರೆ ಅದು ಅಷ್ಟೊಂದು ಟೇಸ್ಟಿ ಆಗೋದಿಲ್ಲ. ಸ್ವಲ್ಪ ನೀರನ್ನು ಹಾಕಿದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಕೆಲವು ಸಲ ಅನ್ನ ಉಳಿದಿರ್ತದೆ, ಬ್ರೆಡ್ ಬಿಸ್ಕೆಟ್ ಹೊರಗಿಂದ ತಂದಂಥ ಬ್ರೆಡ್ ಬಿಸ್ಕೆಟ್, ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು ಹೀಗೆ ಉಳಿದು ಬಿಡ್ತದೆ. ಕೆಲವೊಂದು ಸಲ ನಮಗೆ ಮರೆತು ಸಹ ಹೋಗ್ತದೆ. ಅದನ್ನು ಈ ರೀತಿಯಾಗಿ ನಾವು ರೆಸಿಪಿ ಮಾಡಿಕೊಂಡ್ರೆ ನಮಗೆ ವೇಸ್ಟ್ ಆಗುವ ತೊಂದರೆ ಸಹ ಇರುವುದಿಲ್ಲ. ಈಗ ನಾನು ಒಂದು 10 ನಿಮಿಷ ಹಾಗೆ ಮುಚ್ಚಳೆಯನ್ನು ಇಟ್ಟು ಅದನ್ನು ಹಾಗೆ ಬಿಡುವ. ಈಗ 10 ನಿಮಿಷ ಆಯಿತು ಫ್ರೆಂಡ್ಸ್. ಈಗ ನೋಡಿ ಸರಿಯಾಗಿದೆ ಹಿಟ್ಟು. ಈಗ ರೆಡಿ ಆಯಿತು. ಈಗ ನಾನಿಲ್ಲಿ ಬಾಣಲೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ತುಂಬಾ ಬಿಸಿ ಆಗಬಾರ್ದು. ಈಗ ನಾನು ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಮಧ್ಯಮ ಉರಿಯಲ್ಲಿ ಇದ್ದರೆ ಸಾಕು ಗ್ಯಾಸ್. ಈಗ ಅದನ್ನು ಉಲ್ಟಾ ಮಾಡಿ ಹಾಕುವ. ಬೇಗನೆ ರೆಡಿ ಆಗುತ್ತೆ. ತುಂಬಾ ಸಿಂಪಲ್ ಆದ ರೆಸಿಪಿ. ಈ ರೀತಿಯಾಗಿ ಇಡ್ಲಿ ಹಿಟ್ಟು ಉಳಿದಿದ್ರೆ ನಾವು ಇದನ್ನು ಒಳ್ಳೆಯ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನಾಗಿ ಮಾಡ್ಬೋದು. ವೇಸ್ಟ್ ಆಗುವ ಪ್ರಮೇಯವೇ ಇರುವುದಿಲ್ಲ, ಹಿಟ್ಟು ವೇಸ್ಟ್ ಆಯಿತು ಅಂತ. ಆಂಧ್ರದಲ್ಲಿ ಎಲ್ಲ ಹೋಟೆಲ್ಗಳಲ್ಲಿ ಸಹ ಇದು ನಮಗೆ ಸಿಗ್ತದೆ. ಇದನ್ನು ಪುನುಗುಲು ರೆಸಿಪಿ ಅಂತ ಕರೀತಾರೆ. ಇದನ್ನು ಸಿಂಪಲಾಗಿ ನಾವೇ ಮನೆಯಲ್ಲಿ ಮಾಡ್ಬೋದು ಈ ರೀತಿಯಾಗಿ. ಈಗ ಆಯಿತು, ರೆಡಿ ಆಯಿತು. ಈಗ ತೆಗೆಯುವ. ಈಗ ಎಲ್ಲ ಹಿಟ್ಟನ್ನು ಸಹ ಅದೇ ರೀತಿಯಾಗಿ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿ ನಾನು ಹಾಕ್ತಾ ಇದ್ದೇನೆ. ಕೆಲವೊಂದು ಸಲ ನಮಗೆ ಈ ಹಿಟ್ಟು ವೇಸ್ಟ್ ಆದರೆ ಬೇಸರ ಆಗೋದು ಸಹ ತಪ್ಪುತ್ತದೆ. ನಾವು ಈ ರೀತಿಯಾಗಿ ಸ್ನ್ಯಾಕ್ಸ್ ರೆಸಿಪಿ ಮಾಡೋದ್ರಿಂದ ಹೊಸ ರುಚಿ ಬಗ್ಗೆ ತಿಳ್ಕೊಂಡಂತೆ ಸಹ ಆಗ್ತದೆ. ನಾವಿದನ್ನು ಮಧ್ಯಮ ಉರಿಯಲ್ಲಿ ಕಂದು ಬಣ್ಣ ಬರುವವರೆಗೂ ಫ್ರೈ ಮಾಡಬೇಕು. ಹಿಟ್ಟನ್ನು ವೇಸ್ಟ್ ಮಾಡದೆ ಈ ರೀತಿಯಾದ ಹೊಸ ಹೊಸ ರೆಸಿಪಿಯನ್ನು ನೀವು ಸಹ ಮನೆಯಲ್ಲಿ ಮಾಡಲಿಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್.
ನಾವು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶವೇನೆಂದರೆ ಇಡ್ಲಿ ಹಿಟ್ಟು ಗಟ್ಟಿಯಾಗಿ ಇದ್ದರೆ ಒಳ್ಳೆ ಟೇಸ್ಟಿ ಇರುತ್ತೆ ಇದು ಸ್ನ್ಯಾಕ್ಸ್. 2 ದಿನ ಸ್ಟೋರ್ ಮಾಡಿದ ಇಡ್ಲಿ ಹಿಟ್ಟನ್ನು ಬಳಸಿದರೆ ಬಹಳ ರುಚಿಯಾಗಿರುತ್ತದೆ. ನಾವು ದೋಸೆ ಹಿಟ್ಟಿನಿಂದ ಕೂಡ ಈ ರೆಸಿಪಿಯನ್ನು ತಯಾರಿಸ್ಬೋದು, ಆದರೆ ಹೆಚ್ಚಿನ ಪ್ರಮಾಣದ ಅಕ್ಕಿ ಹಿಟ್ಟು, ಮೈದಾ ಹಿಟ್ಟನ್ನು ಸೇರಿಸಬೇಕು. ಆದ್ದರಿಂದ ಬ್ಯಾಟರ್ ಗಟ್ಟಿಯಾಗಿದ್ದರೆ ಒಳ್ಳೆಯದಾಗುತ್ತೆ, ತುಂಬಾ ಟೇಸ್ಟಿಯಾಗುತ್ತೆ. ಸಂಜೆ ಟೀ ಕಾಫಿ ಜೊತೆ ತಿನ್ನಲಿಕ್ಕೆ ಸಖತ್ ಟೇಸ್ಟಿಯಾಗಿರುತ್ತೆ. ಫ್ರೆಂಡ್ಸ್, ಇವತ್ತು ನಾನು ಮಾಡಿದಂಥ ಈ ಪುನುಗುಲು ರೆಸಿಪಿ, ಆಂಧ್ರ ಸ್ಟೈಲ್ ಪುನುಗುಲು ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ಈ ವಿಡಿಯೋನು ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.